ಖಂಡಿತ, ಇಲ್ಲಿದೆ ನೋಡಿ. ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ತಂಡ 2026 ಮೇ 16 ಶನಿವಾರದಂದು ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಒಂದು ಭರ್ಜರಿ 29 ರನ್ಗಳ ಜಯ ಸಾಧಿಸಿ ತಮ್ಮ ಐಪಿಎಲ್ 2026 ಪ್ಲೇಆಫ್ ಕನಸುಗಳಿಗೆ ಹೊಸ ಜೀವ ತುಂಬಿದೆ. ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೆಕೆಆರ್ ತಂಡ 2 ವಿಕೆಟ್ಗೆ ಬರೋಬ್ಬರಿ 247 ರನ್ ಗಳಿಸಿ ಒಂದು ಬೃಹತ್ ಮೊತ್ತ ದಾಖಲಿಸಿತು. ಈ ಮೊತ್ತವನ್ನು ಬೆನ್ನಟ್ಟಿದ ಗುಜರಾತ್ ಟೈಟಾನ್ಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಗುರಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ. ಈ ಗೆಲುವು ಗುಜರಾತ್ನ ಸತತ 5 ಗೆಲುವುಗಳ ಸರಣಿಗೆ ಬ್ರೇಕ್ ಹಾಕಿತು ಮತ್ತು ಪ್ಲೇಆಫ್ಗೆ ಬೇಗ ಅರ್ಹತೆ ಪಡೆಯುವ ಅವರ ದಾರಿಯನ್ನು ಇನ್ನಷ್ಟು ಕಠಿಣಗೊಳಿಸಿತು. ಇದರಿಂದ ಸೀಸನ್ ಕೊನೆಯ ಹಂತಕ್ಕೆ ಬರುತ್ತಿದ್ದಂತೆ ಸ್ಪರ್ಧೆ ಇನ್ನಷ್ಟು ತೀವ್ರವಾಗಿದೆ ಅನ್ನುವುದು ಸ್ಪಷ್ಟವಾಗಿದೆ. ಫಿನಲೆನ್ ಕೇವಲ 35 ಎಸೆತಗಳಲ್ಲಿ ಸ್ಫೋಟಕ 93 ರನ್ ಸಿಡಿಸಿ ಕೆಕೆಆರ್ ಇನ್ನಿಂಗ್ಸ್ಗೆ ಅಬ್ಬರದ ಆರಂಭ ನೀಡಿದರು. ಅವರಿಗೆ ಅಂಗಕೃಷ್ ರಘುವಂಶಿ 44 ಎಸೆತಗಳಲ್ಲಿ ಅಜೇಯ 82 ರನ್ ಸಿಡಿಸುವ ಮೂಲಕ ಉತ್ತಮ ಬೆಂಬಲ ನೀಡಿದರು. ಹಾಗೆಯೇ ಕ್ಯಾಮರೂನ್ ಗ್ರೀನ್ 28 ಎಸೆತಗಳಲ್ಲಿ ಅಜೇಯ 52 ರನ್ ಗಳಿಸಿ ವೇಗದ ಇನ್ನಿಂಗ್ಸ್ ಆಡಿದರು. ಅವರ ಈ ಜೊತೆಯಾಟದಿಂದಾಗಿ ಕೆಕೆಆರ್ ತಂಡವು ಐಪಿಎಲ್ ಇತಿಹಾಸದಲ್ಲಿ ಗುಜರಾತ್ ಟೈಟಾನ್ಸ್ಗೆ ಎದುರಾಳಿಗಳು ಗಳಿಸಿದ ಅತಿದೊಡ್ಡ ಮೊತ್ತಗಳಲ್ಲಿ ಒಂದನ್ನು ದಾಖಲಿಸಲು ಸಾಧ್ಯವಾಯಿತು. ಈ ನಿರ್ಣಾಯಕ ಗೆಲುವು ಕೆಕೆಆರ್ ತಂಡದ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲೇರಲು ಸಹಾಯ ಮಾಡಿದ್ದಲ್ಲದೆ ಐತಿಹಾಸಿಕ ಈಡನ್ ಗಾರ್ಡನ್ಸ್ನಲ್ಲಿ ಆಡಿದ ಅವರ 100ನೇ ಐಪಿಎಲ್ ಪಂದ್ಯವೂ ಆಗಿತ್ತು. ಈ ವಿಶೇಷ ಮೈಲಿಗಲ್ಲನ್ನು ಕೆಕೆಆರ್ ತಂಡ ಒಂದು ಮರೆಯಲಾಗದ ಪ್ರದರ್ಶನದೊಂದಿಗೆ ಆಚರಿಸಿಕೊಂಡಿತು. ಖಂಡಿತ, ಈ ವಿಡಿಯೋ ಸ್ಕ್ರಿಪ್ಟ್ನ ಕನ್ನಡ ಅನುವಾದ ಹೀಗಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ದೊಡ್ಡ ಮೊತ್ತ ಕಲೆ ಹಾಕಿದ್ದು ಆಕ್ರಮಣಕಾರಿ ಬ್ಯಾಟಿಂಗ್ ಆಡಿ ಒಳ್ಳೊಳ್ಳೆ ಜೊತೆಯಾಟಗಳನ್ನಾಡಿ. ಫಿನಲೆನ್ ಇನ್ನಿಂಗ್ಸ್ ನಿಜಕ್ಕೂ ಪವರ್ ಹಿಟ್ಟಿಂಗ್ಗೆ ಒಂದು ಮಾದರಿಯಾಗಿತ್ತು. 10 ಸಿಕ್ಸರ್, 4 ಬೌಂಡರಿ ಸಿಡಿಸಿದ್ರು. ಅವರು ಆಂಗ್ರೀಶ್ ರಘುವಂಶಿ ಜೊತೆ 95 ರನ್ಗಳ ಮಹತ್ವದ ಜೊತೆಯಾಟ ಆಡಿದ್ರು. ನಂತರ ರಘುವಂಶಿ ಕ್ಯಾಮರೂನ್ ಗ್ರೀನ್ ಜೊತೆ ಸೇರಿ 3ನೇ ವಿಕೆಟ್ಗೆ ಕೇವಲ 53 ಎಸೆತಗಳಲ್ಲಿ 108 ರನ್ ಸೇರಿಸುವ ಮೂಲಕ ಸ್ಕೋರ್ ಬೋರ್ಡ್ಗೆ ವೇಗ ನೀಡಿದ್ರು. ಕ್ಯಾಮರೂನ್ ಗ್ರೀನ್ ಆಡಿದ ಸ್ಫೋಟಕ ಅರ್ಧಶತಕ ತಂಡದ ಸ್ಕೋರಿಂಗ್ ರೇಟ್ ಕೊನೆಯ ಹಂತದವರೆಗೂ ಹೆಚ್ಚಿನ ಮಟ್ಟದಲ್ಲಿ ಇರೋ ಹಾಗೆ ನೋಡಿಕೊಂಡಿತು. ಇನ್ನು ಬೌಲಿಂಗ್ನಲ್ಲಿ ಅನುಭವಿ ಸ್ಪಿನ್ನರ್ ಸುನೀಲ್ ನರೈನ್ ಕೆಕೆಆರ್ಗೆ ಮಹತ್ವದ ಪ್ರದರ್ಶನ ನೀಡಿದ್ರು. 29 ರನ್ಗಳಿಗೆ 2 ವಿಕೆಟ್ ಪಡೆದು ಮಿಂಚಿದ್ರು. ಈ ಪಂದ್ಯ ನರೈನ್ ಅವರ 200ನೇ ಐಪಿಎಲ್ ಪಂದ್ಯವೂ ಆಗಿತ್ತು. ಅವರ ಅದ್ಭುತ ವೃತ್ತಿಜೀವನದಲ್ಲಿ ಇದು ಒಂದು ದೊಡ್ಡ ಮೈಲುಗಲ್ಲು. ಅವರ ಶಿಸ್ತಿನ ಬೌಲಿಂಗ್ ಟೈಟನ್ಸ್ ತಂಡದ ರನ್ ಚೇಸ್ಗೆ ಅಡ್ಡಿಯಾಯಿತು ಮತ್ತು ಅವರಿಗೆ ದೊಡ್ಡ ಮೊಮೆಂಟಮ್ ಸಿಗಲು ಬಿಡಲಿಲ್ಲ. ಸೌರಭ್ ದುಬೆ ಕೂಡ 1 ವಿಕೆಟ್ ಪಡೆದು ತಂಡಕ್ಕೆ ಕೊಡುಗೆ ನೀಡಿದ್ರು. ಇದು ಪಂದ್ಯದ ಮೇಲೆ ಕೆಕೆಆರ್ ಹಿಡಿತವನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಶಿಸ್ತಿನ ಡೆತ್ ಬೌಲಿಂಗ್, ಗುಜರಾತ್ನ ಫೀಲ್ಡಿಂಗ್ ತಪ್ಪುಗಳನ್ನು ಲಾಭ ಮಾಡಿಕೊಂಡಿದ್ದು, ಹೀಗೆ ತಂಡದ ಒಟ್ಟಾರೆ ಪ್ರಯತ್ನ ಕೆಕೆಆರ್ಗೆ ತಮ್ಮ ದೊಡ್ಡ ಮೊತ್ತವನ್ನು ಪರಿಣಾಮಕಾರಿಯಾಗಿ ಡಿಫೆಂಡ್ ಮಾಡಲು ಸಹಾಯ ಮಾಡಿತು. ಇಲ್ಲಿದೆ ನೋಡಿ, ಸಹಜವಾದ ಕನ್ನಡದಲ್ಲಿ. 248 ರನ್ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡ ಒಳ್ಳೆ ಹೋರಾಟ ಕೊಟ್ಟಿದ್ರೂ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಕೊನೆಗೆ 4 ವಿಕೆಟ್ ಕಳ್ಕೊಂಡು 218 ರನ್ ಗಳಿಸಿ ಇನ್ನಿಂಗ್ಸ್ ಮುಗಿಸಿತು. ನಾಯಕ ಶುಭ್ಮನ್ ಗಿಲ್ ಮುಂದೆ ನಿಂತು ಆಡಿದ್ರು. 49 ಬಾಲ್ನಲ್ಲಿ 5 ಬೌಂಡರಿ, 7 ಸಿಕ್ಸರ್ ಸಮೇತ ಭರ್ಜರಿ 85 ರನ್ ಸಿಡಿಸಿದ್ರು. ಜೋಸ್ ಬಟ್ಲರ್ ಕೂಡ 35 ಬಾಲ್ಗೆ 57 ರನ್ ಗಳಿಸಿ ಸಾಲಿಡ್ ಸಪೋರ್ಟ್ ಕೊಟ್ರು. ಸಾಯಿ ಸುದರ್ಶನ್ ಆರಂಭದಲ್ಲಿ ಗಾಯಗೊಂಡು ರಿಟೈರ್ಡ್ ಹರ್ಟ್ ಆಗಿದ್ರು. ಆದ್ರೆ ಮತ್ತೆ ಕ್ರೀಸ್ಗೆ ಬಂದು 28 ಬಾಲ್ಗೆ ಅಜೇಯ 53 ರನ್ ಗಳಿಸಿ ಒತ್ತಡದಲ್ಲೂ ತಾಳ್ಮೆಯಿಂದ ಆಡೋ ಸಾಮರ್ಥ್ಯ ತೋರಿಸಿದ್ರು. ಆದ್ರೆ ಗಿಲ್ ಹಾಗೂ ಬಟ್ಲರ್ ಬೇಗ ಔಟ್ ಆಗಿದ್ದು ಟೈಟನ್ಸ್ಗೆ ದೊಡ್ಡ ಹೊಡೆತ ಕೊಟ್ಟು. ಕೊನೆ ಓವರ್ಗಳಲ್ಲಿ ಗುಜರಾತ್ ಗೆಲ್ಲೋಕೆ ತುಂಬಾ ರನ್ ಗಳಿಸಬೇಕಿತ್ತು, ಅದು ಕಷ್ಟ ಆಯ್ತು. ಈ ಸೋಲು ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್ ಮೇಲೆ ಪರಿಣಾಮ ಬೀರಿತು. ಗುಜರಾತ್ ಟೈಟನ್ಸ್ 13 ಮ್ಯಾಚ್ಗಳಿಂದ 16 ಪಾಯಿಂಟ್ಸ್ ಗಳಿಸಿ 2ನೇ ಸ್ಥಾನದಲ್ಲೇ ಉಳಿಯಿತು. ಆದ್ರೆ ಪ್ಲೇಆಫ್ಗೆ ಕ್ವಾಲಿಫೈ ಆಗೋ ಮೊದಲ ತಂಡ ಆಗೋ ಚಾನ್ಸ್ ಕಳ್ಕೊಂಡ್ರು. ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಈ ಗೆಲುವು 12 ಆಟಗಳಿಂದ 11 ಪಾಯಿಂಟ್ಸ್ ಗಳಿಸಿ 7ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿತು. ಹೀಗಾಗಿ ಟಫ್ ಕಾಂಪಿಟೇಷನ್ ಇರೋ ಈ ಲೀಗ್ನಲ್ಲಿ